ನಮಸ್ತೆ ಮಂಗಳೂರು, ಹೇಗಿದ್ದೀರಾ? ಸೂಪರ್ ಸ್ಟ್ರಾಂಗ್ ಹಾಗೂ ಪವರ್ಫುಲ್ ಆಗಿರ್ತಾರೆ ನಮ್ಮ ಮಂಗಳೂರಿನವರು. ವೆಲ್ಕಮ್ ಬ್ಯಾಕ್ ಟು ಮೈ ಆಲ್ ವ್ಯೂವರ್ಸ್. ಸೊ ನೋಡಿ, ವೆರೈಟಿ ಆದ ಡಿಶಸ್ ಇಲ್ಲಿ ರೆಡಿಯಾಗಿದೆ. ಚಿಕನ್ ಕರಿ ಹಾಗೂ ಹಲಸಂಡೆ ಪಲ್ಯ. ಇಷ್ಟೇ ಅಲ್ಲ, ಇನ್ನೂ ಇದೆ, ನೋಡೋಣ ಬನ್ನಿ. ಇಲ್ಲಿ ಮೊಟ್ಟೆ ಕರಿ ಕೂಡ ಇದೆ, ಅಂದರೆ ಮೊಟ್ಟೆ ಗಸಿ ಕೂಡ ಇದೆ, ಎಗ್ ಮಸಾಲ. ನೆಕ್ಸ್ಟ್ ಇನ್ನು ಸಾಂಬಾರು ಕೂಡ ಇದೆ. ಸೊ ಇದೆಲ್ಲನೂ ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಆಗಿದೆ. ಹಾಗೆ ಇವತ್ತು ನಾವು ಸೂಪರ್ ಆಗಿ ಒಂದು ಸಿಂಪಲ್ ಆಗಿ ಮ್ಯಾಗಿ ಮಾಡೋಣ ಬನ್ನಿ. ಇನ್ನು ಮ್ಯಾಗಿ ನೂಡಲ್ಸ್ ಅಂದರೆ ಸುಮ್ಮನೆ ನಮ್ಮ ಮಂಗಳೂರಲ್ಲಿ ತುಂಬಾನೇ ಫೇಮಸ್ ಇದು ಮ್ಯಾಗಿ ನೂಡಲ್ಸ್. ಅದು ಎಗ್ ಹಾಕಿ ಮಾಡಿರುವುದಂತೂ ತುಂಬಾನೇ ಫೇಮಸ್ ಆಗಿರುವಂತಹದ್ದು ನೂಡಲ್ಸ್ ಇದು. ಸೊ ಇದನ್ನು ನಾನು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತೇನೆ, ನೋಡಿ ಬನ್ನಿ. ಇಲ್ಲಿ 1 2 3 ನೂಡಲ್ಸನ್ನು ತಗೊಂಡಿದ್ದೇನೆ. ಇದು ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ ಹಾಗೂ ನಾನ್ ಸ್ಟಿಕ್ಕಿ ಆಗಿರುತ್ತೆ. ಸೊ ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡುವ. ಸೊ ಮೊದಲನೇದಾಗಿ ಒಂದು ಬಾಣಲೆನ ಇಟ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು 2.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಸೊ ಇಲ್ಲಿ 2.5 ಗ್ಲಾಸ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ನಾನಿಲ್ಲಿ 3 ಪ್ಯಾಕೆಟನ್ನು ತಗೊಂಡಿದ್ದೇನೆ ನೂಡಲ್ಸನ್ನು ಮಾಡೋದಕ್ಕೆ. ಅದಕ್ಕೆ ಒಂದು 2.5 ಗ್ಲಾಸ್ ಆಗುವಷ್ಟು ನೀರು ಕರೆಕ್ಟ್ ಆಗುತ್ತೆ. ಹಾಗೆ ಇನ್ನು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕಾಗುತ್ತೆ, ಅಂದರೆ ಎಣ್ಣೆಯನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಇನ್ನು ನೂಡಲ್ಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಸ್ವಲ್ಪ ಈ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ, ಯಾಕಂತ ಹೇಳಿ ಸ್ವಲ್ಪ ಇದು ನೀರಲ್ಲಿ ಮುಳುಗಲಿ. ನಂತರ ಇದಕ್ಕೆ ಪ್ಯಾಕೆಟಲ್ಲಿದ್ದಂಥ ಮಸಾಲವನ್ನು ಹಾಕೋಬೇಕಾಗುತ್ತೆ, ಅಂದರೆ ನೂಡಲ್ಸ್ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಅದೇ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕಾಗುತ್ತೆ. ಇಲ್ಲಿ 3 ಪ್ಯಾಕೆಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ, ಯಾಕಂತ ಹೇಳಿ ಸ್ವಲ್ಪ ಉಪ್ಪು ಇದರಲ್ಲಿ ಕಡಿಮೆ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ನೂಡಲ್ಸ್ ಎಲ್ಲನೂ ಸಪ್ರೇಟಾಗಿ ನೀರಲ್ಲಿದ್ದರಿಂದ ಹರಡಿರಬೇಕು, ಆ ರೀತಿ ಇದನ್ನು ಮಾಡ್ಕೋಬೇಕು. ಇನ್ನು ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಒಂದು 2 ರಿಂದ 3 ನಿಮಿಷ ಬೇಯಿಸುವ. ಚೆನ್ನಾಗಿದು ಬೇಯುತ್ತೆ. ಇನ್ನು ಮಂಗಳೂರಿನವರು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮಗೂ ಈ ನೂಡಲ್ಸ್ ಇಷ್ಟನಾ ಅಂತ ಹೇಳಿ ಲೈಕ್ ಮಾಡಿ, ಹಾಗೆಯೇ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಕಮೆಂಟಲ್ಲಿ. ಸೊ ಓಕೆ, ನೋಡಿ ಇಲ್ಲಿ 2 ಮೊಟ್ಟೆನ ಬೇಯಿಸ್ಕೊಂಡಿಟ್ಟಿದ್ದೇನೆ. ಎಗ್ ಬಾಯ್ಲ್ ನೂಡಲ್ಸ್ ಮಾಡೋದು, ಹಾಗಾಗಿ 2 ಮೊಟ್ಟೆನ ಬೇಯಿಸ್ಕೊಂಡಿಟ್ಟಿದ್ದೇನೆ. ಹಾಗೆ ಇಲ್ಲಿ ಒಂದು 2 ರಿಂದ 3 ನಿಮಿಷ ಕೂಡ ಇಲ್ಲಿ ಆಗಿದೆ. ನೂಡಲ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ನಾನು ಹೇಳಿದ್ದಾಗೇನೆ ಒಂದು ಇದಕ್ಕೆ 2.5 ಗ್ಲಾಸ್ ಆಗುವಷ್ಟು ಕರೆಕ್ಟ್ ನೀರು ಸಾಕಾಗಿದೆ ಇಲ್ಲಿ. ಸೊ ನೋಡಿ, ಇಲ್ಲಿ ನೂಡಲ್ಸ್ಗೆ ತರಕಾರಿ ಕೂಡ ಹಾಕೋಬಹುದು, ಬಟ್ ಕೆಲವೊಂದು ತರಕಾರಿಗಳನ್ನು ಮಕ್ಕಳು ಕೂಡ ಇಷ್ಟಪಡೋದಿಲ್ಲ ಹಾಕಿದರೆ, ಹಾಗಾಗಿ ಅವರು ಕೂಡ ತಿನ್ನೋಕ್ಕೆ ಇದನ್ನು ಇಷ್ಟಪಡೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅವರು ಕೂಡ ಇಷ್ಟಪಟ್ಟು ಕೂಡ ಇದನ್ನು ತಿಂತಾರೆ. ಇನ್ನು ಇದಕ್ಕೆ ನೋಡಿ ಒಂದು ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕೋಬೇಕಾಗುತ್ತೆ. ಪೆಪ್ಪರ್ ಪೌಡ್ರ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು 1/2 ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕೋಬೇಕಾಗುತ್ತೆ. ಹಾಗೆ ಒಂದು 1/2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕೋಬೇಕಾಗುತ್ತೆ. ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇದನ್ನು ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ಹಾಗೆ ಒಮ್ಮೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ. ಸೊ ಇದೆಲ್ಲನೂ ಹಾಕಿಬಿಟ್ಟೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸಾಸು ಚೆನ್ನಾಗಿ ಈ ನೂಡಲ್ಸ್ಗೆ ಹೀರ್ಕೊಳ್ಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನೂಡಲ್ಸ್ ಯಾವ ರೀತಿ ಆಗಿದೆ ಅಂತ. ನೋಡಿ, ನಾನ್ ಸ್ಟಿಕ್ಕಿ ಆಗಿದೆ, ಸ್ವಲ್ಪನೂ ಸ್ಟಿಕ್ಕಿ ಥರ ಇಲ್ಲ, ನಾನ್ ಸ್ಟಿಕ್ಕಿ ಆಗಿದೆ, ಚೆನ್ನಾಗಿ ಆಗಿದೆ ಹಾಗೂ ಟೇಸ್ಟಿ ಆಗಿದೆ. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟವರು ಕೂಡ ತಿಂತಾರೆ. ಸೊ ಇನ್ನು ಇದಕ್ಕೆ ನೋಡಿ ಇವಾಗ ಎಗ್ಗನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಎಗ್ಗನ್ನು ನಾನು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿಟ್ಟಿದ್ದೇನೆ. ಇನ್ನು ಇದರ ಎಲ್ಲೋ ಪಾರ್ಟನ್ನು ನಾವು ತಿನ್ನೋದಿಲ್ಲ, ಹಾಗಾಗಿ ಎಲ್ಲೋ ಪಾರ್ಟನ್ನು ಸಪ್ರೇಟ್ ಆಗಿದೆ, ಹಾಗೆ ವೈಟ್ ಮಾತ್ರ ಇಲ್ಲಿ ನಾನು ಹಾಕಿದ್ದೇನೆ. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಎಗ್ ಎಲ್ಲೋ ಪಾರ್ಟ್ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಅಷ್ಟೇನು ಗೊತ್ತಿಲ್ಲ, ಹಾಗಾಗಿ ನಾನು ಇದಕ್ಕೆ ಹಾಕ್ತಾ ಇಲ್ಲ. ಹಾಗಾಗಿ ಎಲ್ಲೋ ಪಾರ್ಟನ್ನು ನಾನು ಕೂಡ ಸ್ಕಿಪ್ ಮಾಡಿದೆ. ಸೊ ನಿಮಗೇನಾದರೂ ಇದರ ಬಗ್ಗೆ ಗೊತ್ತಿದ್ದರೆ ಹೇಳ್ಬೋದು ಕಮೆಂಟಲ್ಲಿ. ಸೊ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವಿಲ್ಲಿ ನೋಡ್ಬೋದು 2.5 ಗ್ಲಾಸ್ ಕರೆಕ್ಟ್ ಆಗಿದೆ ಇಲ್ಲಿ ನೀರು. ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ಬೋದು. ನೂಡಲ್ಸ್ ಚೆನ್ನಾಗಿ ಆಗಿದೆ ಹಾಗೂ ಟೇಸ್ಟಿ ಆಗಿದೆ. ಸೊ ಸ್ಟಿಕ್ಕಿ ಇಲ್ಲ, ನಾನ್ ಸ್ಟಿಕ್ಕಿ ಆಗಿದೆ. ಸೊ ಹಾಗೆಯೇ ಇದನ್ನು ನೀವು ಕೂಡ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ. ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡುವ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೇ, ತುಂಬ ಸಿಂಪಲ್ಲಾಗಿ ಹಾಗೂ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಹಾಗೂ ಅಷ್ಟೇ ಟೇಸ್ಟಿಯಾಗಿ ಇದನ್ನು ಮಾಡ್ಕೋಬೋದು.
ಹಾಗೆ ನೀವು ಕೂಡ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಎಗ್ ಬಾಯ್ಲ್ 1 to 3 ನೂಡಲ್ಸ್ನ ಯಾವ ರೀತಿ ಮಾಡ್ಬೋದು ಅಂತ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾವುದೇ ತರಕಾರಿಗಳನ್ನು ಹಾಕಿ ಇದನ್ನು ತುಂಬಾ ಬೇಗನೆ ಮಾಡ್ಕೋಬೋದು. ಹಾಗೆ ನೀವು ಕೂಡ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಹಾಗೂ ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ರೆಸಿಪಿ ಇದು. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನು ಮಧ್ಯಾಹ್ನ ಲಂಚ್ ಕೂಡ ಇಲ್ಲಿ ಪ್ರಿಪೇರ್ ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಚಿಕನ್ ಕರಿ ತುಂಬ ಚೆನ್ನಾಗಿದೆ ಹಾಗೂ ಟೇಸ್ಟಿಯಾಗಿದೆ. ಇದರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ನೋಡಿಲ್ಲ ಅಂದರೆ ಒಮ್ಮೆ ನೀವು ನೋಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಅಲಸಂಡೆ ಪಲ್ಯ ಕೂಡ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ. ಸೊ ನೋಡಿ, ಹಾಗೆ ಇಲ್ಲಿ ಎಗ್ ಮಸಾಲ ಕೂಡ ಇದೆ. ಸೊ ನೋಡಿ, ನಾನು ಎಗ್ ಮಸಾಲ ಮಾಡುವಾಗ ಈ ರೀತಿಯಾಗಿ ಎಗ್ನ ಕಟ್ ಮಾಡಿಕೊಳ್ಳೋದು ಸಣ್ಣದಾಗಿ. ಸೊ ನೋಡಿ, ಇದು ಮಾತ್ರ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಉಳಿದಿರುವಂಥದ್ದು. ಸೊ ಅದನ್ನೇ ಮಧ್ಯಾಹ್ನಕ್ಕೂ ಇಡುವಂತ ಹೇಳಿ. ಅಷ್ಟೇ ಅಲ್ಲದೆ ಇನ್ನು ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ. ಈ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿದೆ ಹಾಗೂ ಸೂಪರಾಗಿರುವಂಥ ಸಾಂಬಾರಿದು. ಅನ್ನಕ್ಕಂತೂ ಹೇಳಿರುವಂಥ ಸಾಂಬಾರಿದು. ಇದರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನೀವು ನೋಡಿಲ್ಲ ಅಂದರೆ ಒಮ್ಮೆ ನೋಡ್ಬೋದು. ಬೇಳೆ ಹಾಕದೆ ಮಾಡಿರುವಂಥ ಸಾಂಬಾರಿದು, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಬಿಸಿ ಬಿಸಿ ಅನ್ನಕ್ಕಂತೂ ಇದು ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು. ಹಾಗೆ ಇಡ್ಲಿ ದೋಸೆಗಂತೂ ಇದು ಪರ್ಫೆಕ್ಟ್ ಸಾಂಬಾರು ಅಂತಲೇ ಹೇಳ್ಬೋದು. ಹಾಗೆ ಈ ಸಾಂಬಾರು ವಿಡಿಯೋ ನೀವು ನೋಡಿಲ್ಲ ಅಂದರೆ ಒಮ್ಮೆ ನೀವು ನೋಡ್ಬೋದು. ಹಾಗೆ ಯಾರಲ್ಲಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ. ಹಾಗೆ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡುವ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.